ಧಾರ್ಮಿಕ ಕ್ಷೇತ್ರ ಹಾಗೂ ಶಕ್ತಿಪೀಠಗಳಲ್ಲಿ ಒಂದಾಗಿರುವ ಬಾದಾಮಿ ಬನಶಂಕರಿ ದೇವಾಲಯದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷ ಬನದ ಹುಣ್ಣಿಮೆ ದಿನದಂದು ಜಾತ್ರೆಯ ಅಂಗವಾಗಿ ರಥೋತ್ಸವ ಜರುಗಲಿದೆ. ಲಕ್ಷಾಂತರ ಜನಸ್ತೋಮ ಮಧ್ಯೆ ರಥೋತ್ಸವ ಎಳೆಯುವ ಮೂಲಕ ದೇವಿಗೆ ಶಂಭೋಕೋ ಎಂದು ಘೋಷಣೆ ಹಾಕಿ ರಥೋತ್ಸವ ನೆರವೇರಿಸಲಾಯಿತು. ಉತ್ತರ ಕರ್ನಾಟಕದಲ್ಲಿಯೇ ಪ್ರಸಿದ್ಧಿ ಪಡೆದಿರುವುದರಿಂದ ವಿವಿಧ ಪ್ರದೇಶಗಳಿಂದ ಜಾತ್ರೆಗೆ ಭಕ್ತರು ಬರುತ್ತಾರೆ. ದೇವಿಗೆ ಪಾದಯಾತ್ರೆ ಮೂಲಕವೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಪಾದಯಾತ್ರೆಯಿಂದ ಬರುವ ಭಕ್ತರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಹಾಂತೇಶ್ ಹಟ್ಟಿ ಸೇರಿದಂತೆ ಇತರ ಮುಖಂಡರು ಹಾಗೂ ಸಾಮಾಜಿಕ ಸೇವಕರು ದಾರಿಯುದ್ದಕ್ಕೂ ಅನ್ನ ಪ್ರಸಾದ ಸೇರಿದಂತೆ ಇತರ ಪ್ರಸಾದದ ವ್ಯವಸ್ಥೆ ಮಾಡಿರುತ್ತಾರೆ. ನಮಸ್ತೆ. ಇಲ್ಲೇ ಬನಶಂಕರಿ ಅಮ್ಮನ ಜಾತ್ರೆಗೆ ಹೋಗುವಂಥ ಭಕ್ತಾದಿಗಳಿಗೆ ಮಹಾಂತೇಶ್ ಹಟ್ಟಿಯವರು ಪ್ರಸಾದ ಸೇವೆಯನ್ನು ಮಾಡಿಸಿದ್ದಾರೆ. ಅವರಿಗೆ ಆಯುರ್ವೇದ ಕೊಟ್ಟು ಬನಶಂಕರಿ ಅಮ್ಮ ಕಾಪಾಡಲಿ ಎಂದು ನಾವು ತಮ್ಮಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ. ಮಹಾಂತೇಶ್ ಹಟ್ಟಿಯವರು 4ನೇ ವರ್ಷ ಇದು ಪುನಃ ಮುಂದೆ ಸಾಗಿದೆ. ವರ್ಷ 5 ಪರನಾಗಿ ಊಟ ಮತ್ತು ಅನ್ನ ಬಿಟ್ಟು ಮತ್ತು ಸ್ಥಿರ ಇದೇ ಜಗದಲ್ಲಿ 4 ವರ್ಷ ಆಯ್ತು ಮಾಡಕತ್ತಿ. ಇದರಂತೆ ನಾವೆಲ್ಲರೂ ಕೂಡಿ ಸಹಕಾರ ಕೊಟ್ಟು ಮುಂದುವರಿಸ್ತೇವೆ. ಬನಶಂಕರಿ ಜಾತ್ರೆಯು 1 ತಿಂಗಳ ಕಾಲ ನಡೆಯುವ ಜಾತ್ರೆಯಾಗಿದ್ದು, ಪ್ರಮುಖ ಆಕರ್ಷಣೆ ಎಂದರೆ ನಾಟಕದ ಮನೋರಂಜನೆ. ಪ್ರತಿದಿನ ಸಂಜೆಯಿಂದ ಬೆಳಗಿನ ಜಾವದವರೆಗೆ 4 ಆಟಗಳ ಪ್ರದರ್ಶನ ನೀಡಿ ಪ್ರೇಕ್ಷಕರಿಗೆ ರಂಜಿಸುತ್ತಾರೆ. ಈ ಬಾರಿ 10 ನಾಟಕ ಕಂಪನಿಗಳು ಇದ್ದು, ವಿವಿಧ ಹಾಸ್ಯ ಕಲಾವಿದರು ನಾಟಕದಲ್ಲಿ ಪಾತ್ರ ಮಾಡುವ ಮೂಲಕ ನಾಟಕ ಕಂಪನಿಗಳು ಗಮನ ಸೆಳೆಯುತ್ತಿದ್ದಾವೆ. TV10 ನ್ಯೂಸ್, ಬಾಗಲಕೋಟೆ. ಮನೆಯ ನೀರಿನ ಟ್ಯಾಂಕ್ ಸ್ವಚ್ಛ ಮಾಡಲು ಹೋಗಿ ಉಸಿರುಗಟ್ಟಿ ಪ್ರಜ್ಞೆ ತಪ್ಪಿದ ಇಬ್ಬರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ ಘಟನೆ ಬಾಗಲಕೋಟೆಯ ನವನಗರದಲ್ಲಿ ನಡೆದಿದೆ. ನವನಗರದ ಸೆಕ್ಟರ್ ನಂಬರ್ 27ರ ಮನೆಯೊಂದರ ಮೆಟ್ಟಿಲುಗಳ ಕೆಳಗೆ ಇರುವ ನೀರಿನ ಟ್ಯಾಂಕ್ ತೊಳೆಯಲು ಹೋದ ಸಂದರ್ಭದಲ್ಲಿ ಈ ಘಟನೆ ಜರುಗಿದೆ. ಆ್ಯಸಿಡ್ ಬಳಸಿ ನೀರಿನ ಟ್ಯಾಂಕ್ ತೊಳೆಯಲು ಹೋದಾಗ ಆ್ಯಸಿಡ್ನ ವಾಸನೆಯಿಂದ ಪ್ರಜ್ಞೆ ತಪ್ಪಿ ಟ್ಯಾಂಕ್ ಒಳಗಡೆ ಬಿದ್ದಿದ್ದಾರೆಂದು ತಿಳಿದು ಬಂದಿದೆ. ಕೂಡಲೇ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಅಧಿಕಾರಿ ಪ್ರಕಾಶ್ ಪವಾರ್, ವಿಠ್ಠಲ್ ಪವಾರ್ ಮತ್ತು ಸಿಬ್ಬಂದಿಗಳಾದ ಪಾಂಡುರಂಗ, ಮಹಾಂತೇಶ್ ರಾಠೋಡ್, ಕೃಷ್ಣ ಲಮಾನಿ, ಮಹಾಂತೇಶ್ ಅಂಗಡಿಯವರು ಪ್ರಜ್ಞೆ ತಪ್ಪಿದ ಇಬ್ಬರನ್ನ ಟ್ಯಾಂಕ್ನಿಂದ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂತರ ನಗರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಇಬ್ಬರೂ ಕೆಲಸಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿನಾಯಕ್ ದೊಡ್ಮನಿ, ಆಕಾಶ್ ಅಂಬಿಗೇರ್ ಇವರಿಬ್ಬರು ನಗರದ ನಿವಾಸಿಗಳು ಎಂದು ತಿಳಿದು ಬಂದಿದೆ. ನವನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಚಾಮರಾಜಪೇಟೆಯಲ್ಲಿ ಗೋವಿನ ಕೆಚ್ಚಲು ಕೊಯ್ದಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿ ಬಾಗಲಕೋಟೆ ನಗರದಲ್ಲಿ ಬಿಜೆಪಿ ಪಕ್ಷದ ಯುವ ಮೋರ್ಚಾ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ಶಿವಾನಂದ್ ಜಿಂದಿಂದ ಪ್ರತಿಭಟನೆ ಮೆರವಣಿಗೆ ಮೂಲಕ ಬಸವೇಶ್ವರ ವೃತ್ತದವರೆಗೆ ಆಗಮಿಸಿದರು. ಶಾಸಕ ಜಮೀರ್ ಅವರ ಕ್ಷೇತ್ರದಲ್ಲಿ ಇಂತಹ ಹೇಯ ಕೃತ್ಯ ನಡೆದಿರುವುದು ಕಾಂಗ್ರೆಸ್ ಪಕ್ಷದ ಆಡಳಿತ ಅವಧಿಯಲ್ಲಿ ಗೂಂಡಾರಾಜ ಪ್ರಾರಂಭವಾಗಿದೆ. ಇಂತಹ ಸಚಿವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಬಿಜೆಪಿ ಕಾರ್ಯಕರ್ತರು ಸರಪಳಿ ನಿರ್ಮಾಣ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ್ ಮಾತಾ
ಸಾಂಕೇತಿಕವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಇಂಥ ಘಟನೆಗಳು ನಡೆದರೆ ಅದಕ್ಕೆ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ. ರೋಡಲ್ಲೇ, ನಿಂತಲ್ಲೇ, ಕುಂತಲ್ಲೇ ಇಷ್ಟರನ್ನು ಬೀದಿಯಲ್ಲಿ ತಡೆಯತಕ್ಕಂತಹ ಕೆಲಸ ಸಾಮಾನ್ಯರು ಮಾಡ್ತಾರೆ, ಹಿಂದೂಗಳು ಮಾಡ್ತಾರೆ. ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಅಂತ ಹೇಳ್ತಾ ಇದ್ದೇನೆ. ನಮಸ್ಕಾರ. ರಾಜ್ಯಸಭಾ ಸದಸ್ಯರಾದ ನಾರಾಯಣ್ ಬಾಂಡ್ಗೆ ಅವರ ಬಾಗಲಕೋಟೆ ನಗರದಲ್ಲಿರುವ ಮನೆಗೆ ಮೇಘಾಲಯದ ರಾಜ್ಯಪಾಲರಾದ ವಿಜಯ್ ಶಂಕರ್ ಆಗಮಿಸಿದರು. ವಿಜಯ್ ಶಂಕರ್ ಬಿಜೆಪಿ ಪಕ್ಷದ ಮುಖಂಡರಾಗಿದ್ದು ಮೂಲತಃ ಚಾಮರಾಜನಗರ ಜಿಲ್ಲೆಯವರು. ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಈ ಹಿಂದೆ ಸಂಸದರಾಗಿದ್ದರು. ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಮುಖಂಡರಾಗಿ ಕಾರ್ಯ ಮಾಡಿದ್ದರಿಂದ ಹೈಕಮಾಂಡ್ ಇವರಿಗೆ ಮೇಘಾಲಯ ರಾಜ್ಯಪಾಲರಾಗಿ ನೇಮಕ ಮಾಡಿದೆ. ಬಾಂಡಿಗೆ ಪರಿವಾರದವರು ರಾಜ್ಯಪಾಲರನ್ನು ಸನ್ಮಾನಿಸಿ ಗೌರವಿಸಿದರು. ನಂತರ ನಗರಸಭೆ ಸದಸ್ಯರೊಂದಿಗೆ ಔಪಚಾರಿಕವಾಗಿ ಮಾತುಕತೆ ನಡೆಸಿದರು. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಸದಸ್ಯರು ಇಲ್ಲೇ ಇವರಿಬ್ಬರು ನಮ್ಮ ವಾರ್ಡ್ಗೆ ಬರ್ತಾರೆ. ಸುನೀಲ ಪಟ್ಟಣ ಈ ವಾರ್ಡ್ ನಂಬರ್ 3 ನಗರಸಭೆ ಸದಸ್ಯರು. ನೀವೇ ಮಾಲೀಕರು ಇಲ್ಲಿಗೆ. ಉಪಾಧ್ಯಕ್ಷ ಪೇರೆಂಟ್ ಬೋಡಿ ಉಪಾಧ್ಯಕ್ಷ ಸವಿತಾ ಲಂಕೆನ್ನವರ್ ನಗರಸಭೆ ಅಧ್ಯಕ್ಷ. ಸವಿತಾ ಲಂಕೆನ್ನವರ ನಗರಸಭೆಯ ಅಧ್ಯಕ್ಷ. ನಮಸ್ಕಾರ. ಡಾಕ್ಟರ್ ರೇಖಾ ನಾಗರ್. ವಿಶೇಷತೆ ಏನಂದ್ರೆ ಆಮೇಲೆ ನೀವು ಪರಿಚಯ ಮಾಡ್ಕೊಳ್ಳಿ, ಅದು ಫಿಮೇಲ್ ಡಾಮಿನೇಟೆಡ್ ಸೊಸೈಟಿ. ಅದು ಮಹಿಳೆಯರಿಗೆ ಮೊದಲನೇ ಆದ್ಯತೆ ಮೇಘಾಲಯದಲ್ಲಿ. ಅದು ಇಲ್ಲಿ ಪ್ರೂವ್ ಆಗ್ಬಿಟ್ಟಿದೆ ಅಲ್ಲ, ಕೋಲಾರೆಲ್ಲ ಇಲ್ಲೇ ಇದೆ. ನಮಸ್ಕಾರ. ಪ್ರೇಮ ಅಂಬಿಗೇರ್ ಅಂತ ನಗರಸಭೆ ಸದಸ್ಯರು. ಪ್ರೇಮ ಅಂಬಿಗೇರ್ ನಗರಸಭೆ ಸದಸ್ಯರು. ಮತ್ತೆ ಥ್ಯಾಂಕ್ ಯು ಸರ್. ಸಾವರ್ಕರ್ ಕೆ ನಮ್ಮ ಭಾಗ್ಯ. paso, correct, paso, reit.